ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬಾಲಿವುಡ್ನ ಖ್ಯಾತ ನಟ ರಣವೀರ್ ಸಿಂಗ್ ಅವರ ಒಂದು ಫಿಲಂ ಬಂದಿದೆ, ದುರಂಧರ್ ಅಂತ ಒಂದು ಫಿಲಮ್. ಇಡೀ ಇಂಡಿಯಾ ತುಂಬಾ ಹೆಚ್ಚು ಕಮ್ಮಿ ಸೌಂಡ್ ಮಾಡ್ತಾ ಇದೆ, ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಸೌಂಡ್ ಮಾಡ್ತಾ ಇದೆ. ಒಂದು ಬೇಜಾರಾಗಿದ್ದು ಏನಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಒಂದು ಆಗ್ತಿರ್ತಕ್ಕಂಥ ಬದಲಾವಣೆ ನೋಡ್ತಾ ಇದ್ರೆ ಫಿಲಂ ಇಂಡಸ್ಟ್ರಿನಲ್ಲಿ. ಬೇರೆ ಭಾಷೆಯ ಒಂದು ಫಿಲಂ ನಮ್ಮ ಕನ್ನಡದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗೋದು ಬೇಕಾ ಅಂತ ಒಂದು ನನ್ನ ಅನಿಸಿಕೆ. ಬಟ್ ಬೇರೆಯವರ ಒಪಿನಿಯನ್ ಬೇರೆ ತರ ಇರುತ್ತೆ. ಬಟ್ ನಾನೊಬ್ಬ ಕನ್ನಡದ ಹುಡುಗನಾಗಿ, ನಾನೊಬ್ಬ ಕರ್ನಾಟಕದವನಾಗಿ ಫಸ್ಟ್ ನಾನು ಪ್ರಿಫರೆನ್ಸ್ ಕೊಡೋದು ನಮ್ಮ ಕನ್ನಡದ ಹೀರೋಗಳಿಗೆ, ನಮ್ಮ ಕನ್ನಡದ ಕಲಾವಿದರಿಗೆ, ಕನ್ನಡದ ನಟರುಗಳಿಗೆ. ಎಷ್ಟೋ ಜನ ಇದ್ದಾರೆ ಕನ್ನಡದಲ್ಲಿ. ದರ್ಶನ್ ಸರ್ ಅವರಾಗಿರ್ಬೋದು, ಸುದೀಪ್ ಸರ್ ಅವರಾಗಿರ್ಬೋದು, ಶಿವಣ್ಣ ಅವರು ಇರ್ಬೋದು, ಉಪೇಂದ್ರ ಅವರು ಇರ್ಬೋದು, ಧ್ರುವ ಸರ್ಜಾ ಅವರು ಇರ್ಬೋದು, ತುಂಬಾ ಜನ. ಎಷ್ಟು ಜನ ಬೇಕು, ಮುರಳಿ ಅವರು ಇರ್ಬೋದು, ಯಶ್ ಸರ್ ಅವರು ಇರ್ಬೋದು, ತುಂಬಾ ಜನ, ಇನ್ನು ಹೇಳಕ್ಕಾಗಲ್ಲ. ಯಾಕಂದ್ರೆ ನಮಗೊಂದು ಈ ತರದ ಸಿಚುವೇಶನ್ ಅಂತ ಬಂದಾಗ ನಾವು ಬೇಜಾರಾಗೋದೇನು ಅಂತಂದ್ರೆ, ಹೊರಗಡೆಯಿಂದ ಬರ್ತಾರಲ್ಲ ಸಿನಿಮಾಗಳು, ಆ ಸಿನಿಮಾಗಳ ನೋಡೋ ಅವಶ್ಯಕತೆ ನಮ್ಗೆ ಇದೆಯಾ ಅಂತ ನನಗೆ ಅನ್ಸೋದು. ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ಬರ್ತಾರೆ, ಚೆನ್ನಾಗಿ ದುಡ್ಡು ಮಾಡ್ಕೊತಾರೆ, ರೆಡ್ ಕಾರ್ಪೆಟ್ ಮೇಲೆ ಎಲ್ಲ ನಡ್ಕೊಂಡ್ ಬರ್ತಾರೆ, ನಾವೆಲ್ಲ ರೆಡ್ ಕಾರ್ಪೆಟ್ ಎಲ್ಲ ಹಾಕ್ತಿವಿ, ದುಡ್ಡೆಲ್ಲ ಕೊಟ್ಟು ಕಳಿಸಿ ತಗೊಂಡು ಹೋಗ್ತಾರೆ. ಬಟ್ ಅವರು ಕನ್ನಡ ಕೊಡ್ತಕ್ಕಂಥ ಗೌರವ ಇದೆಯಲ್ಲ, ಎಷ್ಟು ಚೆನ್ನಾಗಿ ಕೊಡ್ತಾರೆ, ಎಲ್ರಿಗೂ ಗೊತ್ತಿರೋದೆ, ಏನು ಹೊಸದಾಗಿ ಹೇಳೋದು ಬೇಕಾಗಿಲ್ಲ ಸ್ನೇಹಿತರೆ. ಇದೇ ಒಂದು ಸತಿ ಯಾವಾಗ ಅಂದ್ರೆ, ಸುದೀಪ್ ಸರ್ ಅವರ ಒಂದು ವಿಕ್ರಾಂತ್ ಋಣ ಅಂತ ಒಂದು ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲ ಇದು, ಒಂದು ಸುದೀಪ್ ಸರ್ ಒಂದು ಏನೋ ಹೇಳ್ತಾರೆ, ಹಿಂದಿ ಇಸ್ ನೋ ಮೋರ್ ದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಒಂದು ಎಕ್ಸಾಂಪಲ್ ಆಗಿ, ಹಿಂದಿ ಭಾಷೆ ರಾಷ್ಟ್ರೀಯ ಭಾಷೆ ಅಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಅಂತ ಹೇಳಕ್ಕಾಗಲ್ಲ, ಒಂದು ಮಾತು ಹೇಳ್ತಾರೆ. ಬಟ್ ಅದಕ್ಕೆ ಅಜಯ್ ದೇವಗನ್ ಅವರು, ಬಾಲಿವುಡ್ ನ ಅಜಯ್ ದೇವಗನ್ ಅವರು ಹೇಳ್ತಾರೆ, ಸುದೀಪ್ ಯು ಆರ್ ಎ ಗ್ರೇಟ್ ಫ್ರೆಂಡ್, ಯು ಆರ್ ಎ ನನ್ನ ಅಂದ್ರೆ ನೀವು ತುಂಬಾ ನನ್ನ ಒಂದು ಆತ್ಮೀಯ ಸ್ನೇಹಿತರು, ನಮ್ಮ ಭಾಷೆ ಮೇಲೆ ನೀವು ಈ ತರ ಅಪಾರವಾದ ಗೌರವ ಕೊಡ್ಬೇಕು, ನೀವು ಒಂದು ಈ ತರ ಒಂದು ಭಾಷೆ ಬಗ್ಗೆ ಕೀಳಾಗಿ ನೋಡ್ಬೇಡ್ರಿ ಅಂತ. ಅವ್ರಿಗಿರೋ ಭಾಷೆ ಸ್ವಾಭಿಮಾನ ಸ್ನೇಹಿತರೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ಕೆಲವ್ರಿಗಿಲ್ಲ ಅಂತ ನನಗನ್ಸುತ್ತೆ. ಎಲ್ಲರೂ ಅಂತ ಹೇಳಲ್ಲ, ಬಟ್ ನಮ್ಮ ಕನ್ನಡದಲ್ಲಿ ನಟರುಗಳಲ್ಲಿ ಅದೇ ತರ ಆಗ್ತಾ ಇದೆ ಸ್ನೇಹಿತರೆ. ಇದೇ ಬೇಜಾರಾಗ್ತಿರೋದು ನಮ್ಗೆ. ಎಲ್ಲಾ ನಟರು ಹೇಳಲ್ಲ, ಕೆಲವೊಂದು ನಟರು ಅವ್ರು ಬರ್ತಾ ಬರ್ತಾ ಬೆಳಿತಾ ಏನಾಗುತ್ತೆ, ಬೇರೆ ಭಾಷೆಗೆ ಹೋಗ್ಬಿಡೋದು. ಡೈರೆಕ್ಟರ್ಗಳಾಗಿರ್ಬೋದು, ಹೀರೋಗಳಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ಪ್ರತಿಯೊಬ್ರು ಮಾಡ್ತಿರ್ತಕ್ಕಂಥ ಕೆಲಸ ಇದೇನೆ. ನಾವ್ ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸ್ನೇಹಿತರೆ, ಬೇರೆ ಭಾಷೆ ಫಿಲಮು ನೋಡಿ, ನಿಮ್ಗೇನ್ ಬೇಡ ಅಂತ ಹೇಳಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇದೆ ನೋಡಿ, ಬಟ್ ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಬಂದು ಕನ್ನಡಕ್ಕೆ ಸ್ನೇಹಿತರೆ. ಇದೇ ನಮಗ್ ಬೇಕಾಗಿರೋದು. ಕರ್ನಾಟಕ ಅಂತ ಬಂದಾಗ ನಮ್ಮ ಇಂಡಸ್ಟ್ರಿ, ನಮ್ಮ ಕನ್ನಡ ಹೀರೋಗಳು ಬೆಳಿಬೇಕು, ನಮ್ಮ ಕನ್ನಡದ ಕಲಾವಿದರು ಬೆಳಿಬೇಕು. ಸೀರಿಯಲ್ ಅವರಾಗಿರ್ಬೋದು, ಫಿಲಮ್ ಅವರಾಗಿರ್ಬೋದು, ಯಾರಾದ್ರೂ ಆಗಿರ್ಲಿ ಪರವಾಗಿಲ್ಲ, ಫಸ್ಟ್ ನಮ್ಮ ಕನ್ನಡ ಸಿನಿಮಾಕ್ಕೆ ಪ್ರಿಫರೆನ್ಸ್ ಕೊಡಿ ಸ್ನೇಹಿತರೆ. ನಮ್ಮ ಕನ್ನಡದ ಎಸ್ಪೆಷಲಿ ನಮ್ಮ ಕನ್ನಡದವ್ರಿಗೆ ಕೇಳ್ಕೊಳ್ತಾ ಇರೋದು. ತುಂಬಾ ಬೇಜಾರಾಗುತ್ತೆ ಸ್ನೇಹಿತರೆ. ಹಿಂದೆ ಒಂದು ಕಾಲದಲ್ಲಿ ರಾಜ್ಕುಮಾರ್ ಅವ್ರದ್ದು, ವಿಷ್ಣು ಸರ್ ಅವ್ರದ್ದು, ಶಂಕರ್ ನಾಗ್ ಸರ್ ಅವ್ರದ್ದು, ಅಂಬರೀಶ್ ಸರ್ ಅವ್ರದ್ದು, ಎಷ್ಟೋ ಜನ ಕಲಾವಿದರು ಸ್ನೇಹಿತರೆ ಯಾವ ರೇಂಜ್ ಫಿಲಂ ಓಡ್ತಿದ್ವು ಅಂತಂದ್ರೆ, 100ನೇ ದಿನ, 90ನೇ ದಿನ, 150ನೇ ದಿನ, 200ನೇ ದಿನ, ಆ ತರ ಒಂದು ನಾವು ನ್ಯೂಸ್ ಪೇಪರ್ಗಳೆಲ್ಲ ಇವತ್ತಿಗೂ ನೋಡಕ್ ಸಿಗುತ್ತೆ ನಮ್ಗೆ ಆನ್ಲೈನ್ಗಳಲ್ಲೆಲ್ಲ. ಬಟ್ ಇವತ್ತಿನ ಒಂದು ಸಿಚುವೇಶನ್ ಯಾವ ತರ ಇದೆ ಅಂತಂದ್ರೆ ಸ್ನೇಹಿತರೆ, ತುಂಬಾ ಬೇಜಾರಾಗುವಂಥದ್ದು. ದ ಡೆವಿಲ್ 50ನೇ ದಿನ, ದ ಡೆವಿಲ್ ಎಕ್ಸಾಂಪಲ್ ಹೇಳ್ತಾರೆ, ದಯವಿಟ್ಟು ದರ್ಶನ್ ಸರ್ ಅವ್ರ ಅಭಿಮಾನಿಗಳು ಬೇಜಾರು ಮಾಡ್ಕೋಬೇಡ್ರಿ. ಎಕ್ಸಾಂಪಲ್ ಹೇಳ್ತಾ ಇರೋದು, ಡೆವಿಲ್ ಅನ್ನೋದು ಹೇಳೋದೇ ಬೇಡ, ಅದು ಆಲ್ರೆಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗೋಗಿದೆ. ಅಂದ್ರೆ ಕನ್ನಡ ಸಿನಿಮಾ ಯಾವ್ದನ್ನ ತಗೊಳ್ರಿ, ನೀವು ಯಾವ್ದನ್ನ ಟೈಟಲ್ ತಗೊಳ್ಳಿ, 10ನೇ ದಿನ, 11ನೇ ದಿನ, 20ನೇ ದಿನ, 50ನೇ ದಿನ, 60ನೇ ದಿನ ಕ್ಲೋಸ್ ಆಗಿ ಹೋಗುತ್ತೆ. ಬೇಡ ಸ್ನೇಹಿತರೆ, ಫಸ್ಟ್ ನಮ್ಗೆ ಕನ್ನಡದವ್ರು ಬೆಳೀಲಿ ಸ್ನೇಹಿತರೆ. ಬೇಕಿದ್ರೆ ನಮ್ಗೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗ್ತಾ ಇದ್ದಂದ್ರೆ, ನಮ್ಮ ಕನ್ನಡ ಫಿಲಮ್ ಬೋರ್ ಆಗ್ತಿದೆ ಅಂತ ಅನ್ಸಿದ್ರೆ ನಿಮಗೆ ಬೇರೆ ಭಾಷೆ ಫಿಲಮು ನೋಡಿ, ಏನ್ ತೊಂದರೆ ಇಲ್ಲ. ಕನ್ನಡಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲ ಡಬ್ ಮಾಡ್ಕೊಡ್ತಾ ಇದಾರೆ, ತಮಿಳು, ತೆಲುಗು, ಮಲಯಾಳಮು, ಹಿಂದಿ, ಇದೆಲ್ಲ ನೋಡಿ, ಬೇಡ ಅಂತ ಹೇಳಲ್ಲ. ಫಸ್ಟ್ ಪ್ರಿಫರೆನ್ಸ್ ನೀವು ಕನ್ನಡ ಕೊಡ್ಬೇಕು ಸ್ನೇಹಿತರೆ. ಯಾಕಂದ್ರೆ ನಮ್ಮ ಕನ್ನಡ ಹೀರೋಗಳು ಬೆಳಿಬೇಕು. ಇಂಡಸ್ಟ್ರಿಲಿ ಒಂದು ಯಾವ ತರ ಸಿಚುವೇಶನ್ ಇವಾಗ ಸದ್ಯಕ್ಕೆ ಆಗೋಗಿದೆ ಅಂತಂದ್ರೆ, ಯಾವಾಗ ರೆಬೆಲ್ ಸ್ಟಾರ್ ಅಂಬರೀಶ್ ಅವರು ತೀರಿ ಹೋದ ನಂತರ ಅಂತೂ ಇತ್ತೀಚಿನ ದಿನಗಳಲ್ಲಿ ತಗೊಂಡ್ಬಿಟ್ರೆ ನೀವು, ಒಂಥರ ಕನ್ನಡ ಇಂಡಸ್ಟ್ರಿ ಯಾರು ಕೇಳೋದೇ ಇಲ್ಲ ಅನ್ನೋ ತರ ಆಗೋಗಿದೆ. ಬೇರೆ ಭಾಷೆದ ಒಂದು ನಟರುಗಳಿಗೆ ಯಾವ್ದನ ಫಿಲಮ್ ತರ್ತಾರೆ, ಇಲ್ಲಿ ರಿಲೀಸ್ ಮಾಡ್ತಾರೆ, ಇಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ನಾವು ರೆಡ್ ಕಾರ್ಪೆಟ್ ಹಾಕ್ಬೇಕು, ಎಲ್ಲ ನೀಟಾಗಿ ಸನ್ಮಾನ ಮಾಡ್ಬೇಕು. ಬೇಡ ಸ್ನೇಹಿತರೆ, ಈ ತರದಂತ ದಯವಿಟ್ಟು ಮಾಡಕ್ ಹೋಗ್ಬಿಡಿ ಯಾರು. ಫಸ್ಟ್ ನಮ್ ಕನ್ನಡ ಅದು ಇವನ್ ಶಾರ್ಟ್ ಫಿಲಮ್ ಬರ್ಲಿ ಬೇಕಾದ್ರೆ, ನಾವು ಫಸ್ಟ್ ನಮ್ಮ ಕನ್ನಡಕ್ಕೆ, ನಮ್ಮ ಕನ್ನಡತ್ವಕ್ಕೆ ನಾವು
ಗೌರವ ಕೊಡ್ಬೇಕು ಸ್ನೇಹಿತರೆ. ಯಾಕಂದ್ರೆ ಫಸ್ಟ್ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಣ ನಾವು, ಆಮೇಲೆ ಇನ್ನೊಂದು ಬೇರೆಯವರ ಮನೆಯ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಣ. ಅಂದ್ರೆ ಫಸ್ಟ್ ನಮ್ ಕನ್ನಡನ ನಾವು ಗೌರವ ಕೊಡೋಣ, ನಮ್ ಕನ್ನಡನ ಬೆಳೆಸೋಣ. ಫಸ್ಟ್ ಕನ್ನಡ ಬೆಳೆಸೋಣ ಅಂತಲ್ಲ, ಕನ್ನಡದಿಂದ ನಾವು ಉಳಿದ್ರೆ ಸಾಕಾಗೈತೆ ಆ ತರ ಒಂದು ಸಿಚುವೇಶನ್ ಆಗಿದೆ. ಫಸ್ಟ್ ನಮ್ ಕನ್ನಡ ಫಿಲಮ್ ನೋಡಿ ಬೆಳೆಸೋಣ, ನಮ್ ಕನ್ನಡ ಹೀರೋಗಳನ್ನ ಬೆಳೆಸೋಣ, ನಮ್ ಕನ್ನಡ ನಟರುಗಳನ್ನ ಬೆಳೆಸೋಣ. ಫಸ್ಟ್ ಏನೇ ಆದ್ರೂ ಫಸ್ಟ್ ಪ್ರಿಫರೆನ್ಸ್ ಇಸ್ ಕನ್ನಡ ಸ್ನೇಹಿತರೆ. ಆಮೇಲೆ ಬೇಕಾದ್ರೆ ಬೇರೆ ಭಾಷೆ ನೀವು ನೋಡಿ ಏನಾರ ಮಾಡಿ ಪರವಾಗಿಲ್ಲ. ಫಸ್ಟ್ ಯಾಕಂದ್ರೆ ಇವ ದುರಂಧರ ಬರ್ತಾ ಇದ್ದಂಗೆನೆ ಒಂದು ಮಾಧ್ಯಮದಲ್ಲಿ, ತುಂಬಾ ಮಾಧ್ಯಮದಲ್ಲಿ ನಾನು ಗಮನಿಸ್ತಾ ಇದ್ದೀನಿ ಸುಮಾರು ದಿವಸದಿಂದ. ಡೆವಿಲ್ ಸಿನಿಮಾ ಬಂತಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರದ್ದು. ನಮ್ಗೆಲ್ಲಾ ಹೀರೋಗಳು ಅಷ್ಟೇನೆ, ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಒಬ್ರಿಗೆ ಹೊಗಳೋದು ಇನ್ನೊಬ್ರಿಗೆ ತೆಗಳೋದು ಆ ತರ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮಾಡಲ್ಲ, ಮಾಡಕ್ ಹೋಗೋದಿಲ್ಲ. ನಮ್ಮ ಕನ್ನಡ ಹೀರೋಗಳಂತ ಬಂದಾಗ ನಮ್ಗೆ ಎಲ್ಲರೂ ಒಂದೇನೆ. ರಾಜ್ಕುಮಾರ್ ಸರ್, ವಿಷ್ಣು ಸರ್, ಶಂಕರ್ ನಾಗ್ ಸರ್, ಅಂಬರೀಶ್ ಸರ್, ಎಷ್ಟೋ ಜನ, ಜಗ್ಗೇಶ್ ಅವರು, ದರ್ಶನ್ ಸರ್ ಅವರು, ಸುದೀಪ್ ಸರ್, ಯಶ್ ಸರ್, ಧ್ರುವ ಸರ್ಜಾ ಅವರು, ತುಂಬಾ ಜನ ಹೆಸರು ಹೇಳ್ಕೊಂತಂದ್ರೆ ಇನ್ನ ಎಣ್ಸಕ್ಕಾಗಲ್ಲ, ಅಷ್ಟೊಂದು ಕಲಾವಿದರಿದ್ದಾರೆ. ಬಟ್ ನಮ್ಮ ಈ ದುರಂಧರ ಬಂತಲ್ಲ ರಣವೀರ್ ಸಿಂಗ್ ಅವ್ರದ್ದು, ಬಾಲಿವುಡ್ ನ ನಟ ರಣವೀರ್ ಸಿಂಗ್ ಅವ್ರದ್ದು ಬಂತಲ್ಲ ದುರಂಧರ ಫಿಲಮ್, ಆ ಫಿಲಮ್ ಬಂದಾಗಿ ನಮ್ಮ ಫಿಲಮ್ಗಳಿಗೆಲ್ಲ ತುಂಬಾ ತೊಂದರೆ ಆಗ್ತದೆ ಸ್ನೇಹಿತರೆ. ಕನ್ನಡದಲ್ಲಿ ಫಿಲಮ್ ರಿಲೀಸ್ ಆಗದೆ ಒಂಥರ ಏನೋ ಆಡಿಯನ್ಸ್ ಇಲ್ವೇನೋ ಅನ್ನೋ ರೀತಿನಲ್ಲಿ ಇವತ್ತು ಕನ್ನಡ ಇಂಡಸ್ಟ್ರಿ ಒಂಥರ ತುಂಬಾ ನರಳಾಡ್ತಾ ಇದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ ನೀವು. ಫಸ್ಟ್ ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ, ನಮ್ಮ ಮನೇನ ನಾವು ಬೇಕೆ, ಆಮೇಲೆ ಇನ್ನೊಬ್ಬರ ಮನೇನ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ. ಫಸ್ಟ್ ನಮ್ಮ ಮನೆ ಬೆಳಿಬೇಕು. ಎಕ್ಸಾಂಪಲ್ ಏನಂದ್ರೆ ಫಸ್ಟ್ ನಾವು ಬೆಳಿಬೇಕು, ಆಮೇಲೆ ಇನ್ನೊಬ್ರು ಬೆಳೆಯೋದೇ ಬೇಡ ಅಂತ ಹೇಳಲ್ಲ, ಆಮೇಲೆ ಇನ್ನೊಬ್ರು ಬೆಳೆಸೋಣ. ಫಸ್ಟ್ ನಮ್ ಕನ್ನಡ ಸಿನಿಮಾ ನೋಡೋಣ ಸ್ನೇಹಿತರೆ, ಆಮೇಲೆ ದುರಂಧರು ಅದೇನೋ ಬಾಲಿವುಡ್ ಅಲ್ಲಿ ಬರ್ತಿರ್ತಾವಲ್ಲ ಅವು ಬೇಕಾದ್ರೆ ನೋಡಿ, ಬೇಡ ಅಂತ ಏನ್ ಹೇಳಲ್ಲ. ಫಸ್ಟ್ ನಮ್ ಪ್ರಿಫರೆನ್ಸ್ ಕನ್ನಡ ಸಿನಿಮಾಕ್ಕೆ ಸ್ನೇಹಿತರೆ. ತುಂಬಾ ಬೇಜಾರಾಗ್ತಾ ಇದೆ ಸ್ನೇಹಿತರೆ, ಯಾವ ರೇಂಜ್ ಬೇಜಾರಾಗ್ತದೆ ಅಂತಂದ್ರೆ ಹೇಳಕ್ ಪದಗಳೇ ಇಲ್ಲ. ಆ ತರ ಇಂಡಸ್ಟ್ರಿ ಆಗೋಗ್ಬಿಟ್ಟಿದೆ ಈಗ. ಹಿಂದೆ ಒಂದ್ ಕಾಲದಲ್ಲಿ ಇತ್ತು, ಯಾವ ರೇಂಜ್ ಫಿಲಮ್ ಮಾಡ್ತಾ ಇದ್ರು ಅಂತಂದ್ರೆ ಹಳೆ ನಟರು, ಮೇರು ನಟರು ಹೇಳಿದ್ರೆ ಇವ ಅಮಿತಾಬ್ ಬಚ್ಚನ್ ಅವರೇ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂಥರ ನಾನೇ ರಾಜ್ಕುಮಾರ್ ಅವರಿಗೆ ಫ್ಯಾನ್ ಹೋಗಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಏನೋ ನಾವು ಯಾವತ್ತೋ ಒಂದು ಸತಿ ನೋಡಿದ್ದು ನೆನಪುಂಟು. ಬಟ್ ಅದಕ್ಕೆ ಹೇಳ್ತಾ ಇದ್ದೀನಿ. ಬಟ್ ಅದೇನೇ ಇರ್ಲಿ, ನಮ್ಮ ಕನ್ನಡದ ಹೀರೋಗಳು ಮೊದಲು, ಆಮೇಲೆ ಬೇರೆ ಭಾಷೆದ ಹೀರೋಗಳನ್ನ ನೋಡೋಣ ಸ್ನೇಹಿತರೆ. ನಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಬೇರೆ ಭಾಷೆಗಳನ್ನ ನೋಡೋಣ. ಫಸ್ಟ್ ನಮ್ಮ ಕನ್ನಡನ ನಾವು ನೋಡೋಣ, ನಮ್ಮ ಕನ್ನಡ ಹೀರೋಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ. ತುಂಬಾ ಬೇಜಾರಾಗುತ್ತೆ ಸ್ನೇಹಿತರೆ, ಈ ತರ ಮಾತ್ರ ಯಾವುದೇ ಕಾರಣಕ್ಕೂ, ಎಸ್ಪೆಷಲಿ ನಮ್ಮ ಕರ್ನಾಟಕದವರು, ಕನ್ನಡದವರು ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಸಿನಿಮಾ ಕೊಡಿ. ನಿಮ್ಗೆ ಇಂಟ್ರೆಸ್ಟ್ ಇನ್ನ ಜಾಸ್ತಿ ಫಿಲಮ್ ನೋಡೋ ತರ ಇದ್ರೆ ಬೇರೆ ಭಾಷೆಗೂ ನೋಡಿ, ಸಪೋರ್ಟ್ ಮಾಡಿ, ಪರವಾಗಿಲ್ಲ. ಫಸ್ಟ್ ನೀವು ಸಪೋರ್ಟ್ ಮಾಡ್ಬೇಕಾಗಿರೋದು ಕನ್ನಡ ಸಿನಿಮಾಕ್ಕೆ ಸ್ನೇಹಿತರೆ. ಇದೇ ಒಂದು ರಿಕ್ವೆಸ್ಟ್ ನಂದು, ಇನ್ನೇನಿಲ್ಲ. ಯಾಕಂದ್ರೆ ನಾನು ಒಬ್ಬ ಕನ್ನಡದವನಾಗಿ, ನಾನು ಕನ್ನಡ ಪ್ರೇಕ್ಷಕನಾಗಿ, ಕನ್ನಡ ಫಿಲಂ ಪ್ರೇಕ್ಷಕನಾಗಿ, ನಮ್ಗೆಲ್ಲಾ ಹೀರೋಗಳು ಒಂದೇ. ಆಗ್ಲೇ ಹೇಳದ್ನಲ್ಲ, ನಮ್ಗೆಲ್ಲಾ ಹೀರೋಗಳು ಒಂದೇ. ಯಾಕಂದ್ರೆ ಎಲ್ಲರೂ ನಮ್ ಕನ್ನಡದವರು ಸ್ನೇಹಿತರೆ. ನಮ್ ಕನ್ನಡದವ್ರನ್ನೇ ನಾವು ಬೆಳೆಸಿಲ್ಲ ಅಂತಂದ್ರೆ ಬೇರೆ ಭಾಷೆದು ಯಾರು ಬೆಳೆಸಲ್ಲ ಸ್ನೇಹಿತರೆ. ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ಪಷ್ಟವಾಗಿ. ಬೇರೆ ಭಾಷೆಗೆ ಯಾರು ಬರಲ್ಲ ನಮ್ ಕನ್ನಡದವ್ರನ್ನ ಬೆಳ್ಸಕ್ಕೆ. ಆದಷ್ಟು ಇಲ್ಲಿ ಬಂದು ಚೆನ್ನಾಗಿ ತಿಂದು ಉಂಡು ಎಲ್ಲ ರೆಡ್ ಕಾರ್ಪೆಟ್ ಅವ್ರಿಗೆ ನಾವು ಹಾಕಿ ಎಲ್ಲ ಸನ್ಮಾನ ಮಾಡ್ಕೊಂಡು ದುಡ್ಡು ಗಿಡ ಎಲ್ಲ ಚೀಲಗಳೆಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ನಮ್ ಕನ್ನಡದವ್ರು ನೀವು ಬೆಳೀರಿ ಅಂತ ಅವ್ರು ಯಾವುದೇ ಒಂದು ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ ಅಂತಂದ್ರೆ ಕನ್ನಡದ ಬೇರೆ ಭಾಷೆದ ಅದೇನು ಫಸ್ಟ್ ಫಿಲಮ್ ಮಾಡ್ತಿರ್ತಾರಲ್ಲ, ಅವ್ರ ಹೆಸರು ಎತ್ತದ ಬೇಡ, ಏನು ಫಸ್ಟ್ ಫಿಲಮ್ ಬಂದ್ರು ಅವ್ರು ಇಲ್ಲೇ ರಿಲೀಸ್ ಮಾಡ್ತಾರೆ. ಅವ್ರು ತುಂಬಾನೇ ಹಿಟ್ ಆಗೋಗ್ಬಿಡ್ತಾರೆ. ಮಾಡಿರೋ ಒಂದೇ ಫಸ್ಟ್ ಫಿಲಮ್ ಮಾಡ್ತಿರ್ತಾರೆ, ಹೊಸ ನಟರು ಬರ್ತಿರ್ತಾರೆ. ಅಲ್ಲೂ ತುಂಬಾ ಬೇಜಾರಾಗುತ್ತೆ ಸ್ನೇಹಿತರೆ. ಈ ತರ ಹೇಳಕ್ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂತಂದ್ರೆ, ಈ ಟಾಪಿಕ್ ಬಂದಿರೋ ಉದ್ದೇಶ ಏನಂತಂದ್ರೆ, ದುರಂಧರಿಂದ ನಮ್ಮ ಕನ್ನಡ ಸಿನಿಮಾಗಳಿಗೆ ಎಷ್ಟು ತೊಂದರೆ ಆಗ್ತಿದ್ದ ಒಂದೇ ಒಂದು ಬೇಜಾರು ನಮ್ಗೆ. ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒಂದು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ ಇದೆ ಅಂತ. ತುಂಬಾ ಬೇಜಾರಿದೆ. ಕನ್ನಡ ಸಿನಿಮಾ ಉಳಿಬೇಕು ಸ್ನೇಹಿತರೆ, ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು. ಏನು ಮಾಡಕ್ಕಾಗಲ್ಲ. ನಮಸ್ಕಾರ.